ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ವೆಲ್ಕಮ್ ಸರ್. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ಕೂಡ್ಗಿ ಗೋವಿಂದರಾಜ್ ಅಂತ ಹೇಳಿ. ಅಂದರೆ ಸರ್, ನಾನು ವ್ಯವಸಾಯನೂ ಮಾಡ್ತಾಯಿದ್ದೀವಿ. ವ್ಯವಸಾಯ ಜೊತೆಗೆ ನಾನು ಕರ್ನಾಟಕ ರೈತ ಸಂಘ ಸಮಿತಿ ಸಂಚಾಲಕರಾಗಿ 9 ವರ್ಷ ಆಯಿತು ಇಲ್ಲಿಗೆ. ಆದರೂ ಕೂಡ ಮಾಮೂಲಿ ಸಾರ್ವಜನಿಕವಾಗಿ ಮತ್ತು ವ್ಯವಸಾಯ ಮತ್ತು ಗ್ರಾಮಗಳ ಬಗ್ಗೆ, ನಮ್ಮ ಸರಗೂರು ತಾಲೂಕು ಸಂಬಂಧಪಟ್ಟ ಎಲ್ಲ ಗ್ರಾಮಗಳ ಬಗ್ಗೆಯೂ ಕೂಡ ನಾವು ಆಸಕ್ತಿ ಇದೆ. ಮತ್ತು ಅದ್ರ ಬಗ್ಗೆನೇ ಹೋರಾಟನ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಸರ್, ಪ್ರಥಮವಾಗಿ ತಮ್ಮ ಒಂದು ಗ್ರಾಮಕ್ಕೆ ಈ ಕೂಡ್ಗಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ. ನಮ್ಮ ಗ್ರಾಮದಲ್ಲಿ ಹಿಂದೆ ಇದ್ದ ಅಭಿವೃದ್ಧಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅಟ್ಲೀಸ್ಟು ಜನ ತಿರುಗಾಡ್ಬೇಕಾದ್ರೂ ತುಂಬ ಕಷ್ಟ ಆಗಿತ್ತು ಸರ್, ಕಷ್ಟಕರವಾಗಿತ್ತು. ನಮ್ಮ ಗ್ರಾಮದಲ್ಲಿ ಒಂದು 50-60 ಮನೆ ಇದೆ ಸರ್. ಅಂದರೆ ಕನಿಷ್ಠ ಅಂತಂದ್ರೆ ಒಂದು 400-500 ಜನ ವಾಸ ಮಾಡ್ತಾ ಇದ್ದೀವಿ. ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಒಂದು ವಿವರವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ. ಅಂದರೆ ಭೌಗೋಳಿಕವಾಗಿ ಸಹ ನಮ್ಮ ಗ್ರಾಮ ಅಕ್ಕಪಕ್ಕ ನೈರ್ಮಲ್ಯ ಚೆನ್ನಾಗಿದೆ. ಮತ್ತು ಎಲ್ಲ ಥರದಲ್ಲೂ ಕೂಡ ಗಾಳಿ ಮಳೆ ಎಲ್ಲ ಅನುಕೂಲಕರವಾಗಿದೆ. ಆದರೂ ಕೂಡ ಏನಪ್ಪ ಅಂದರೆ ನೈರ್ಮಲ್ಯಕರಣವಾಗಿ ಹೇಳೋದಾದರೆ ತುಂಬ ನೈರ್ಮಲ್ಯ ಹದಗೆಟ್ಟಿದೆ. ಈಗ ಏನಂದರೆ ಗ್ರಾಮ ಪಂಚಾಯತಿ ವತಿಯಿಂದ ಈ ಕೆಲವು ಬಾರಿ ಈಗ ನಮ್ಮ ಗ್ರಾಮಗಳಲ್ಲಿ ವಾರ್ಡ್ ಸಭೆ ನಡೀತವೆ, ಗ್ರಾಮ ಸಭೆಗಳು ನಡೀತವೆ. ಮತ್ತು ಗ್ರಾಮ ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಮಾಡ್ತೀವಿ. ಮತ್ತು ಗ್ರಾಮದ ಬಗ್ಗೆ ಗ್ರಾಮಸ್ಥರೆಲ್ಲ ಸೇರಿ ಮತ್ತು ವಾರ್ಡ್ ಸಭೆ, ಗ್ರಾಮ ಸಭೆ ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿರ್ತೀವಿ. ಆದರೆ ಗ್ರಾಮ ನೈರ್ಮಲ್ಯ ಬಗ್ಗೆ ಹೇಳೋದಾದರೆ ಇಲ್ಲಿವರೆಗೂ ಕೂಡ ಯಾವ ಸರಿನೂ ಕೂಡ ಅವರು ಗ್ರಾಮ ನೈರ್ಮಲ್ಯ ಮಾಡೋದೇ ಇಲ್ಲ. ಈ ಗ್ರಾಮದಲ್ಲಿ ಈಗ ಕಸ ವಿಲೇವಾರಿ ಘಟಕ ಅಂತ ಬಂತು. ಈಗ ಕಸ ತೆಗೆಯೋಕ್ಕೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ವಾಹನಗಳನ್ನ ಕೊಟ್ಟರು. ಆದರೂ ಕೂಡ ವಾಹನಗಳು ಎಲ್ಲೂ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಅವರ ಮನೆ ಮುಂದೆ, ಬಿಲ್ ಕಲೆಕ್ಟರ್ ಮನೆ ಮುಂದೆ ಅಥವಾ ಪಂಚಾಯತಿ ಮುಂದೆ ನಿಲ್ಸ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ವಿನಃ ಈ ಯಾವುದೇ ಊರಲ್ಲೂ ಕೂಡ ಕಸ ಕಲೆಕ್ಟ್ ಮಾಡೋದನ್ನ ನಾವು ನೋಡೇ ಇಲ್ಲ. ಆದರೂ ನಮ್ಮ ಗ್ರಾಮದಲ್ಲಿ ಈಗ ಒಂದು ಕಡೆ ಕಸ ತೊಟ್ಟಿ ಹಿಂದೆ ಆದರೂ ಕೂಡ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಕಸ ತೊಟ್ಟಿಗಳನ್ನ ನಿರ್ಮಾಣ ಮಾಡ್ತಿದ್ರು. ಈಗ ಒಂದು ಬೀದಿಲಿ ಒಂದು 3-4 ಕಸ ತೊಟ್ಟಿಗಳನ್ನ ನಿರ್ಮಾಣ ಮಾಡಿ ಅಟ್ಲೀಸ್ಟ್ ಅಲ್ಲಿಗೆ ಹಾಕಿದ್ರು ಕೂಡ ಅದನ್ನು ಬೆಂಕಿ ಹಾಕಿ ಅಲ್ಲಾದರೂ ಬೇಯಿಸ್ತಿದ್ರು. ಇವಾಗ ಏನಾಗಿದೆ ಅಂತಂದರೆ ಟಬ್ಗಳು ಕೊಟ್ಟರು, ಹಸಿ ಕಸ ಒಣ ಕಸ ಅಂತ, ಅದನ್ನು ಯೂಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಮತ್ತು ವಾಹನ ಕೊಟ್ಟರು, ವಾಹನದಲ್ಲಿ ಅಟ್ಲೀಸ್ಟು 15 ದಿನ ವಾರಕ್ಕಾದರೂ ಬಂದು ಕಲೆಕ್ಟ್ ಮಾಡ್ಕೊಂಡು ಕಸ ವಿಲೇವಾರಿ ಘಟಕಕ್ಕೆ ತಗೊಂಡೋಗಿ ಹಾಕಿದ್ರೆ ಅನುಕೂಲ ಆಗುತ್ತೆ ಸರ್ ಸಾರ್ವಜನಿಕರಿಗೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಕಸ ತೊಟ್ಟಿಗಳು ಕೂಡ ಇಲ್ಲ, ರಸ್ತೆ ಬದಿಯಲ್ಲಿ ಹಾಕ್ತಾರೆ ಅಲ್ಲ. ಈಗ ನೈರ್ಮಲ್ಯ ಏನು ಅಂದರೆ ಹಿಂದೆ ಜನ ಆಸಕ್ತಿ ಇರಲಿಲ್ಲ, ನಾವು ಸ್ವಚ್ಛವಾಗಿರಬೇಕು, ಶುದ್ಧಿಯಾಗಿರಬೇಕು ಅನ್ನೋದ್ರ ಬಗ್ಗೆ. ಇವಾಗ ಜನ ಶುದ್ಧಿಯಾಗಿರಬೇಕು, ಸ್ವಚ್ಛವಾಗಿರಬೇಕು ಅಂತಿದ್ದಾರೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯೆಯಿಂದ ಹಾಗಾಗಿ ಈಗ ಸ್ವಚ್ಛತೆ ಬಗ್ಗೆ ಹೇಳೋದಾದರೆ ಆ ಕಸ ವಿಲೇವಾರಿ ಘಟಕಗಳು ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು. ಮತ್ತು ತೊಟ್ಟಿಗಳು ನಿರ್ಮಾಣ ಆಗಬೇಕು. ಕಸ ತೊಟ್ಟಿಗಳು, ಒಣ ಕಸ, ಹಸಿ ಕಸ ತೊಟ್ಟಿಗಳು ನಿರ್ಮಾಣ ಆದರೆ ಆ ನಿರ್ಮಾಣ ಆದಂಥ ಕಸಗಳನ್ನ ಇವರು ಕಸ ವಿಲೇವಾರಿ ಘಟಕಕ್ಕೆ 15 ದಿನಕ್ಕೆ ವಾರಕ್ಕೊಂದ್ಸಲ ಆದರೂ ತಗೊಂಡು ಹೋಗ್ಬೋದು. ಅದೊಂದು ಮಾಡಬೇಕು.
ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಚರಂಡಿ ಸರ್, ಚರಂಡಿ ನಿರ್ಮಾಣವಾಗಿ ಹೇಳೋದಾದರೆ ಈ ಕೆಲವು ಬಾರಿ ಈಗ ನಮ್ಮೂರಲ್ಲಿ 4 ಬೀದಿಗಳು ಬರುತ್ತೆ. 4 ಬೀದಿ ಮತ್ತು ಒಂದು ಅಡ್ಡ ಬೀದಿ ಬರುತ್ತೆ. ಈ 4 ಬೀದಿ ನೀರು ಒಂದು ಕಡೆ ಸ್ಟೇ ಆಗುತ್ತೆ. ಸ್ಟೇ ಆದಾಗ ನಾವು ಹಲವಾರು ಬಾರಿ ಈಗ ನನಗೆ ಗೊತ್ತಾದ ಮಟ್ಟಿಗೆ 5-6 ವಾರ್ಡ್ ಸಭೆಗಳಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ. ಮತ್ತು ಗ್ರಾಮಸ್ಥರ ಸಹಿತವಾಗಿ ಫೋಟೋನು ಕೂಡ ತೆಗೆದಿದ್ದೀವಿ ನಾವು ವಾರ್ಡ್ ಸಭೆಯಲ್ಲಿ, ಇದನ್ನು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ. ಆದರೂ ಒಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಅದು ಶೇಖರಣೆ ಮಾಡಿ ಹೊರಗಡೆಗೆ ಬಿಡೋಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಮಾಡೋಕ್ಕಾಗಲಿಲ್ಲ. ಮತ್ತು ಅಲ್ಲಿಂದ ಹೋಗ್ಬೇಕು ಅಂತಂದರೆ ಸಹ ಒಂದು 2 ಜಮೀನುಗಳಿವೆ, ಒಂದು 200 ಮೀಟ್ರ್ 2 ಜಮೀನುಗಳಿವೆ. ಅಲ್ಲಿಂದ ಅಂಡರ್ಗ್ರೌಂಡ್ ರೀತಿ ಮಾಡಿ ಹೋಗ್ಬೇಕು. ಅದು ಒಂದಿನ ಸ್ಟೇ ಆಗ್ತದೆ. ಅದರಿಂದ ನಮ್ಮ ಊರಲ್ಲಿ ಫುಲ್ಲು ಸ್ಮೆಲ್ ಬರುತ್ತೆ. ಮತ್ತು ಅಕ್ಕಪಕ್ಕ ಮನೆಗಳಿಗೆ ಜೀವಿಸೋಕ್ಕೂ ತುಂಬ ಕಷ್ಟಕರವಾಗಿದೆ. ಅದೊಂದು ಆಗಬೇಕು. ಮತ್ತು ಅದೇ ಕಸ ತೊಟ್ಟಿಗಳಾಗಬೇಕು. ಮತ್ತು ಶಾಲೆ ಇದೆ. ಶಾಲೆ ಅಂತಂದರೆ ಶಾಲೆ ಅಭಿವೃದ್ಧಿ ಆಗಬೇಕು. ಈಗ ಶಾಲೆಯಲ್ಲಿ ಮಕ್ಕಳಿಗೆ ಆಟೋಪಕರಣಗಳು ಬೇಕು. ಅದು ಮೈದಾನ ಇಲ್ಲ, ಆಟದ ಮೈದಾನ ಆಗಬೇಕು. ಮತ್ತು ಶಾಲೆಗೆ ಇನ್ನು ಹೆಚ್ಚು ಕಮ್ಮಿ ಬಣ್ಣ ಹೊಡೆಸಿ ಎಷ್ಟು ವರ್ಷ ಆಗಿದ್ದೆ, ಅದೊಂದು ಕ್ಲೀನ್ ಆಗಬೇಕು. ಮತ್ತು ಶಾಲಾ ಕಾಂಪೌಂಡ್ ಆಗಬೇಕು. ಅದೆಲ್ಲ ಆದರೆ ನಮ್ಮ ಹಳ್ಳಿ ಭಾಗದಲ್ಲಿ ಈಗೇನು ಸಹ ಎಲ್ಲರೂ ಕೂಡ ಹೋಗಿ ಸಿಟಿಲೇ ಕಲಿಯೋಕ್ಕಾಗಲ್ಲ. ಹಾಗೆ ಕನಿಷ್ಠ ಅಂತಂದರೆ ಈಗ ನಮ್ಮೂರಲ್ಲಿ 1ರಿಂದ 5ನೇ ಕ್ಲಾಸ್ವರೆಗೆ ಶಾಲೆ ಐತೆ. 5ನೇ ಕ್ಲಾಸ್ ಒಳಗೂ ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಅವರ ಆಟದ ಮೈದಾನ ಅವಶ್ಯಕತೆ. ಮತ್ತು ನಾವು ಏನು ನಮ್ಮ ಹಳ್ಳೀಲಿ ಏನು ಕಳಿಸ್ತೀವಿ ಅದೇ ಮುಂದೆ ಆಗೋದು. ಹಾಗಾಗಿ ಅವ್ರಿಗೆ ಶಾಲಾ ಅಭಿವೃದ್ಧಿ ಬಗ್ಗೆ ಮತ್ತು ಆಟೋಪಕರಣಗಳ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ರೀತಿಯ ಆದ್ಯತೆ ಬೇಕು. ಮತ್ತು ಎಜುಕೇಷನ್ಗೆ ಉನ್ನತ ಗುಣಮಟ್ಟ ಶಿಕ್ಷಣ ಬೇಕು. ಒಬ್ಬರಿಬ್ಬರು ಟೀಚರ್ಸ್ಗಳು ಬೇಕು. ಹಂಗಾಗಿ ಸರ್. ಮತ್ತು ಬಸ್ಸು ವ್ಯವಸ್ಥೆ ಅಂದರೆ ಏನಾಗಿದೆ ಅಂತಂದರೆ ಹಿಂದೆ ಒಂದೇ ಬಸ್ ಬರ್ತಿತ್ತು ಸರ್, ಇವಾಗ ಅದೇ ಬಸ್ಸು ಕಂಟಿನ್ಯೂ ಆಗ್ತಾಯಿದೆ. ಹಾಗಾಗಿ ಇನ್ನೊಂದು 2 ಬಸ್ ವ್ಯವಸ್ಥೆ ಬೇಕು, ಮಧ್ಯಾಹ್ನ ಸಂಜೆ. ಮತ್ತು ನಮ್ಮ ಕಾಡಂಚಿನ ಗಡಿಭಾಗ ಆಗೋದ್ರಿಂದ ನಮ್ಮಲ್ಲಿಂದ ಜನಗಳು ಹೋಗ್ತಾರೆ. ಮತ್ತು ಸ್ಕೂಲ್ ಮಕ್ಕಳಿಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಈಗ ನಾವು ಈಗ ನಮ್ಮ ಕಾಡಂಚಿನ ಗಡಿ ಭಾಗದಲ್ಲಿ ಇರೋರು ಎಲ್ಲರೂ ಕೂಡ ಕಡು ಬಡತನದಿಂದ ಬದುಕಂಥ ಜನ. ಆದರೂ ಯಾರು ಕೂಡ ಓನಾಗಿ ವೆಹಿಕಲ್ ಮಾಡಿ ಕಳಿಸೋದಾಗಲಿ ಎಜುಕೇಷನ್ ಮುಂದುವರಿಸೋದಾಗಲಿ ಆಗಲ್ಲ. ಈಗ ಎಜುಕೇಷನ್ ಮುಂದುವರಿಸಬೇಕು ಅಂತ ಹೇಳಿದ್ರೆ ಕನಿಷ್ಠ ಬಸ್ ವ್ಯವಸ್ಥೆನಾರು ಆಗಬೇಕು. ಹಾಗಾಗಿ ಬಸ್ ವ್ಯವಸ್ಥೆ ಬೇಕು. ಅದೊಂದು 2 ಬಸ್ ಆದರೆ ಅದೊಂದು ವ್ಯವಸ್ಥೆ ಆಗುತ್ತೆ ಸರ್. ಮೂಲಭೂತ ಸೌಕರ್ಯಗಳ ಬೀದಿ ದೀಪಗಳದ್ದೇನು ಪ್ರಾಬ್ಲಮ್ ಇಲ್ಲ ಸರ್, ಕಂಟಿನ್ಯೂ ಆಗ್ತಾಯಿದೆ. ಆವಾಗ ನಾವು ಯಾವ್ದಾದ್ರು ಕಾರ್ಯಕ್ರಮಗಳು ಮಾಡಿದ್ರೆ ಮುಂಚಿತವಾಗಿ ಮಾಡ್ತೀವಿ. ಮತ್ತು ಇದರದೇ ಸಹ ಸಮಸ್ಯೆ ವೆಹಿಕಲ್ದು. ಅದು ಬಿಟ್ಟರೆ ಶೌಚಾಲಯ ಅಂದರೆ ಇನ್ನೂ ಮುಖ್ಯವಾದದ್ದು ಶೌಚಾಲಯ ಸರ್. ಈಗ ನಮ್ಮ ಭಾಗದಲ್ಲಿ ಕನಿಷ್ಠ ಅಂದ್ರೆ 60 ಮನೆ ಇದೆ. ಒಂದು ಬ್ಯಾಚಲ್ಲಿ ಕನಿಷ್ಠ ಅಂದ್ರೆ ಒಂದು 5 ಜನಕ್ಕೂ ಶೌಚಾಲಯ ಕೊಡೋಲ್ಲ ಒಂದು ವರ್ಷಕ್ಕೆ. ಈಗ ನನಗೆ ಗೊತ್ತಾದ ಮಟ್ಟಿಗೆ ನನ್ನ ಹತ್ರನೇ ಇದೆ ಸರ್, ಅಪ್ಲಿಕೇಶನ್ ಫಾರಮ್ಗಳಿವೆ. ಕನಿಷ್ಠ ಅಂತಂದ್ರೂ ಎಲ್ಲ ಕಡೆ ಅರ್ಜಿ ಸಲ್ಲಿಸಿ 6 ತಿಂಗಳು ವರ್ಷ ಆದರೂ ಕೂಡ ಗ್ರಾಮ ಪಂಚಾಯತ್ಗಳು ವರ್ಕ್ ಮಾಡ್ತಾಯಿಲ್ಲ. ಈಗ ಒಂದ್ಸರಿ ಅಮೌಂಟ್ ಬಂದಿಲ್ಲ ಅನ್ನೋದು, ಒಂದ್ಸಲ ವರ್ಕ್ ಕಾರ್ಡೇ ತೆಗಿಯಲ್ಲ. ಆ ಸಮಸ್ಯೆಗಳು ಬರ್ತಿರೋದೆ ಪಂಚಾಯತಿಲಿ ಕರೆಕ್ಟಾಗಿ ಕಾರ್ಯನಿರ್ವಹಿಸ್ಬಿಟ್ರೆ ಎಷ್ಟೋ ಮೂಲಭೂತ ಸೌಕರ್ಯಗಳು ದೊರಕದಂತ ಆಗುತ್ತೆ ಸರ್. ಭೌಗೋಳಿಕ ಲಕ್ಷಣ ಅಂತಂದರೆ ಸರ್, ನಮ್ಮ ಅಕ್ಕಪಕ್ಕ ಇಲ್ಲಿ ಕಾಡಂಚಿನ ಗಡಿ ಭಾಗ ಇದೆ. ಆದರೂ ಕಾಡಂಚಿ ಇರೋದ್ರಿಂದ ಹಸಿರು ಸೇನೆ ಮಾಮೂಲಿ ಹಸಿರಾಗಿ ಇರುತ್ತೆ. ಎಲ್ಲ ಇದರಲ್ಲೂ ಸರಿ ನಮಗೆ ಅನುಕೂಲ ಆಗಿದೆ ಸರ್. ಅನುಕೂಲ ಆದರೂ ಕೂಡ ನೈಸರ್ಗಿಕವಾಗಿ ಗಾಳಿ ತಗೊಳ್ಳೋದಾಗಲಿ ಎಲ್ಲ ನೈಸರ್ಗಿಕವಾಗಿ ಚೆನ್ನಾಗಿದೆ. ಬಟ್ ಆದರೆ ಅರಣ್ಯ ಇರೋದ್ರಿಂದ ಅರಣ್ಯದಿಂದ ನಮಗೆ ಎಲ್ಲ ಸೌಲಭ್ಯನೂ ಆಗುತ್ತೆ ಅನ್ಕೋತೀವಿ. ಈಗ ಟೈಮ್ ಕರೆಕ್ಟಾಗಿ ಮಳೆ ಆಗುತ್ತೆ, ಟೈಮ್ ಕರೆಕ್ಟಾಗಿ ಬೆಳೆ ಆಗುತ್ತೆ, ಅವೆಲ್ಲ ಸರಿ ಆಗುತ್ತೆ ಸರ್. ಆದರೆ ಕಾಡಿನಿಂದ ಆಗಿರೋಂತಹ ಹಾನಿಗಳು, ಪ್ರಾಣಿಗಳ ಹಾವಳಿ ಮತ್ತು ಆ ಕಡೆಯಿಂದ ಬರ್ತಾಂಥ ಸೋಲಾರ್ ವ್ಯವಸ್ಥೆ ಆಗಬೇಕು. ಈಗ ಕೆಲವು ಜಮೀನುಗಳಿವೆ ಕಾಡಂಚಿನ ಗಡಿ ಭಾಗದಲ್ಲಿದೆ. ಅದರಲ್ಲೂ ಗ್ರಾಮನೇ ಕಾಡಂಚಿನ ಭಾಗದಲ್ಲಿ ಇರೋದ್ರಿಂದ ಹಾಗೆ ಸ್ವಲ್ಪ ಸೋಲಾರ್ ವ್ಯವಸ್ಥೆ ಆಗಬೇಕು. ಮತ್ತು ಅರಣ್ಯ ಇಲಾಖೆಯಿಂದ ಆಗಬೇಕಾದಂಥದ್ದು ಸೋಲಾರ್ ವ್ಯವಸ್ಥೆ. ಮತ್ತು ಗ್ರಾಮಗಳಿಗೆ ಸಹ ಈಗೇನು ಅಂತ ಹೇಳಿದ್ರೆ ಗಾಳಿ ಮಳೆ ಜಾಸ್ತಿ ಆಗುತ್ತೆ. ಈ ಕಾಡಂಚಿನ ಭಾಗವಾಗಿರೋದ್ರಿಂದ ಮಳೆ ಜಾಸ್ತಿ, ಯಾವಾಗಲೂ ಖಂಡಿತವಾಗಿ ಮಳೆ ಆಗೇ ಆಗುತ್ತೆ. ಆ ಮಳೆ ಆದದ್ರಿಂದ ನಮ್ಗೆ ವಿದ್ಯುತ್ ಸೌಲಭ್ಯ ಕಡಿಮೆ ಇರುತ್ತೆ. ಈ ಕಡಿಮೆ ಅಂತಂದರೆ ಇಲಾಖೆಯಿಂದ ಪ್ರಾಬ್ಲಮ್ ಅಂತ ಏನಿಲ್ಲ. ಬಟ್ ಆದರೂ ಕೂಡ ಮಳೆ ಗಿಳೆ ಆದಾಗ ಮರ ಬಿದ್ದೋಗೋದು ಏನೋ ಸಮಸ್ಯೆಗಳಾದಾಗ ಸಮಸ್ಯೆಗಳಾಗ್ತವೆ ಸರ್. ಹಾಗಾಗಿ ಒಂದು ಸ್ವಲ್ಪ ಬೀದಿಗಳಿಗೂ ಸೋಲಾರ್ ವ್ಯವಸ್ಥೆ ಆಗಬೇಕು, ಮನೆಗಳು ಸೋಲಾರ್ ವ್ಯವಸ್ಥೆ ಆಗಬೇಕು. ಅವೆಲ್ಲ ಆದರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಮತ್ತು ಕಾಡು ಪ್ರಾಣಿ ಹಾವಳಿ ತಪ್ಪಿಸ್ಬೇಕು ಅವರು. ಈಗ ರೈಲ್ವೆ ಬ್ಯಾರಿಕೇಡ್ ಹಾಕ್ತಾವ್ರೆ ಕೆಲವು ಕಡೆ, ಅದ್ರ ಜೊತೆ ಬಲೆ ಹಾಕಿ ಕಾಡು ಪ್ರಾಣಿಗಳು ಊರಿಗೆ ಬರಬಾರ್ದು. ಆ ರೀತಿ ಮಾಡಿದ್ರೆ ಜೀವನ ನಿರ್ವಹಿಸೋಕ್ಕೆ ಕುಂಠಿತ ಇಲ್ಲ ಸರ್, ಅನುಕೂಲ ಆಗುತ್ತೆ.
ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಹಿಂದೆ ಕುಂಠಿತವಾಗಿತ್ತು. ಈಗ ನಮ್ಮ ತಂದೆ ತಾಯಿ ಅವರೆಲ್ಲ ಓದಬೇಕಾದ್ರೆ ಎಜುಕೇಷನ್ನೇ ಮಾಡಿರಲಿಲ್ಲ, ಶಿಕ್ಷಣದ ಅರಿವೇ ಇರಲಿಲ್ಲ. ಈಗ ನಮ್ಮಗಳ ಮಟ್ಟಕ್ಕೆ ತಕ್ಕ ಮಟ್ಟಕ್ಕೆ ನಾವು ಕೂಡ ಶಿಕ್ಷಣವನ್ನು ಕಲಿತು ಹೊರಗಡೆ ಕಲಿತು ಇವಾಗ ಶಿಕ್ಷಣದಲ್ಲಿ ಮುಂದುವರೆದಿದ್ದೀವಿ. ಆದರೂ ಕೂಡ ಇವಾಗಲೂ ಶಿಕ್ಷಣ ಮುಂದುವರಿತಿದೆ ಅನ್ಕೋತಿದ್ದೀನಿ. ಆದರೂ ಎಲ್ಲರ ಗುಣಗಳಲ್ಲೂ ಕೂಡ ಶಿಕ್ಷಣ ಕಲೀಲೇಬೇಕು, ಶಿಕ್ಷಣ ಅನ್ನೋದೇ ಮುಖ್ಯ ಅನ್ನೋದು ಅರಿವಿದೆ. ಆದರೂ ಕೂಡ ಶಿಕ್ಷಣ ಅರಿವಿದೆ ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಅರಿವಿಲ್ಲ. ಈಗ ಜನಸಾಮಾನ್ಯರಲ್ಲಿ ಪ್ರತಿಯೊಬ್ಬ ಕೂಲಿ ಮಾಡೋನು ಕೂಡ ನಾನು ಶಿಕ್ಷಣವನ್ನು ಕಲಿಸಬೇಕು, ನನ್ನ ಮಕ್ಕಳನ್ನ ಮುಂದುವರಿಸಬೇಕು ಅನ್ನೋ ಭಾವನೆಗಳಿದೆ. ಅದು ಸರ್ಕಾರದ ಮಟ್ಟದಲ್ಲಿ ಏನಾಗ್ತಾಯಿದೆ ಅಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾಯಿದೆ. ಅದು ಮೊದಲನೇ ಕೆಲಸ ಆಗಬೇಕು. ಈಗ ಕೆಲವ್ರು ಏನಂತಾರೆ ಸರ್, ಈಗ ಒಂದು ಗ್ರಾಮದಲ್ಲಿ ಒಂದು 10-15 ಮಕ್ಳು ಇರ್ತವೆ. 15 ಮಕ್ಕಳು ಹೊರಗಡೆ ಹೋಗಿ ಕಲಿಬೇಕು ಅಂತಂದರೆ ಆಸಕ್ತಿ ಇರಲ್ಲ. ಈಗ ಮಕ್ಕಳೆಲ್ಲ ಆಸಕ್ತಿ ಇರಲ್ಲ, ಇವ್ರಿಗೆ ಎಜುಕೇಷನ್ ಮಾಡಿಸ್ಬೇಕು ಅನ್ನೋ ಅನುಭವ ಇರುತ್ತೆ. ಅದೇ ಆಸಕ್ತಿನ ಸರ್ಕಾರ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಜವಾಬ್ದಾರಿ ಕೊಟ್ಟರೆ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಶಾಲೆಗಳು ಪುನರಾರಂಭ ಆದರೆ ಅವ್ರಿಗೂ ಕೂಡ ಒಂದೇ ಊರಲ್ಲಿ ಕಲಿಯೋದ್ರಿಂದ ಇನ್ನೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಮತ್ತು ಸರ್ಕಾರಿ ಸೌಲಭ್ಯಗಳು ದೊರಕಂತ ಆಗುತ್ತೆ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಹಳ್ಳಿಗಳಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಅಂದರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಬೇಕು ಅಂತಂದರೆ ಸರ್, ಹಿಂದೆ ಏನಾಗಿದೆ, ಈ ಗೆಸ್ಟ್ ಟೀಚರ್ ತಗೊಂಡ್ರಲ್ಲ, ಈ ಗೆಸ್ಟ್ ಟೀಚರ್ ತಗೊಂಡು ಹಿಂದೆ ಈಚೆಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಅಂದರೆ ಟೀಚರ್ಸ್ಗಳು ಪಾಠ ಮಾಡ್ತಾರೆ, ಅಂದರೆ ಗೌರ್ಮೆಂಟ್ ಟೀಚರ್ ತಗೊಂಡು ಪಾಠ ಮಾಡೋಕ್ಕೂ ಗೆಸ್ಟ್ ಟೀಚರ್ ತಗೊಳ್ಳೋಕ್ಕೂ ಪಾಠ ಮಾಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಈ ಗೆಸ್ಟ್ ಟೀಚರ್ ಆದ ತೊಡಿಂದ ಕೆಲವು ಶಾಲೆಗಳಲ್ಲಿ ಅಭಿವೃದ್ಧಿನೇ ಆಗ್ತಾಯಿಲ್ಲ. ಈಗ ಶಾಲಾ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂತ ಹೇಳಿದ್ರೆ, ಈಗ ಶಾಲಾ ಕೊಠಡಿ ಇರಲ್ಲ ಮತ್ತು ಅಡುಗೆ ಕೋಣೆಗಳು ಇರಲ್ಲ, ಕೆಲವು ನಾನು ಹೇಳ್ದಂಗೆ ಈಗ ಆಟದ ಮೈದಾನಗಳಿಲ್ಲ. ಮತ್ತು ಶಾಲಾ ಅಭಿವೃದ್ಧಿ ಬಗ್ಗೆ ಎಲ್ಲ ವ್ಯವಸ್ಥೆನೂ ಕೂಡ ಸರ್ಕಾರ ನಡೆಸಿಕೊಟ್ರೆ, ಈಗ ಕೆಲವು ಮಕ್ಕಳಿಗೆ ವೆಹಿಕಲ್ ವ್ಯವಸ್ಥೆನೇ ಇರಲ್ಲ. ಈಗ 5ನೇ ಕ್ಲಾಸ್ವರೆಗೆ ನಮ್ಮೂರಿಂದ ಬಿಟ್ಟು ಮುತ್ತಿಗೆಮುಂಡಿಗೆ ಹೋಗ್ಬೇಕು, ಹೈಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಹೈಸ್ಕೂಲ್ಗೆ ಮುತ್ತಿಗೆಮುಂಡಿಗೆ ಹೋಗ್ಬೇಕಾದ್ರೆ ಈಗ ಹಿಂದೆ ಏನೋ ನಾವು ಎಜುಕೇಷನ್ ಕಲಿಬೇಕಲ್ಲ ಅನ್ನೋ ಉದ್ದೇಶಕ್ಕಾದ್ರೂ ನಡ್ಕೊಂಡು ಹೋಗ್ತಿದ್ರು. ಇವಾಗ ಎಜುಕೇಷನ್ ಕಲಿಬೇಕಾದ್ರೂ ಕೂಡ ಒಂದು ವ್ಯವಸ್ಥಿತವಾದ ಪ್ಲೇಸನ್ನು ಹುಡುಕ್ತಾರೆ ಈಗ ಜನ. ಹಂಗಾಗಿ ಅದು ವೆಹಿಕಲ್ ಸಮಸ್ಯೆ ಆಗಿರುತ್ತೆ. ಅದನ್ನು ಹೆಚ್ಚಿನ ಆದ್ಯತೆನ ಈಗ ಬೇರೆ ಕಡೆ ಎಲ್ಲ ವೆಹಿಕಲ್ಗೆ ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ವ್ಯವಸ್ಥೆ ಮಾಡೋ ಬದಲು ನಮ್ಮ ಊರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾವ ಸ್ಕೂಲ್ಗಳಿವೆ ಆ ಸ್ಕೂಲ್ಗಳಿಗೆ ಮುನ್ನಡೆಸುವಂಥ ಕೆಲಸಗಳಾಗಬೇಕು. ಈಗ ಟೀಚರ್ಸ್ ಕೊರತೆ ಇರ್ತಾರೆ, ಟೀಚರ್ಸ್ ಕೊರತೆನ ಅಳವಡಿಸ್ಬೇಕು. ಬಿಲ್ಡಿಂಗ್ ಕೊರತೆ ಇರ್ತಾ ಅದನ್ನು ಮಾಡಬೇಕು. ಮತ್ತು ಆಟದ ಮೈದಾನಗಳು ಮಾಡಬೇಕು. ಮತ್ತು ಶೈಕ್ಷಣಿಕವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣ ಮುಖ್ಯ. ಹಾಗಾಗಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಸರ್ಕಾರ ಅಂತ ಕೇಳ್ತಾರೆ. ಅಂದರೆ ಸಾರ್ವಜನಿಕವಾಗಿ ಅಂತ ಹೇಳಿದ್ರೆ ಸರ್, ಕೆಲವು ಸಮಸ್ಯೆಗಳು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ನಮ್ಮೂರ 10 ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ಇನ್ನು 10 ಮಕ್ಕಳು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಉದ್ದೇಶ ಏನಪ್ಪ ಅಂತಂದರೆ, ಪ್ರೈವೇಟ್ ಸ್ಕೂಲಲ್ಲಿ ಅಯ್ಯೋ ಗೆಸ್ಟ್ ಟೀಚರ್ ತಗೊಂಡ್ರೆ ಯಾವಾಗ ಪಾಠ ಮಾಡಲ್ಲ, ಇವೆಲ್ಲ ಸಮಸ್ಯೆಗಳಿರ್ತವೆ. ಅದನ್ನೆಲ್ಲ ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಾಲೆಗಳಿಗೆ ಅವಕಾಶ ಕೊಟ್ಟರೆ ಮತ್ತು ಸಾರ್ವಜನಿಕರು ಕೂಡ ಹೊರಗಡೆ ಸೇರಿಸೋದನ್ನ ಮಕ್ಕಳನ್ನ, ಈಗ ಒಂದು ಸ್ಕೂಲಲ್ಲಿ ಹೋಗಿ ಹೊರಗಡೆ ಹೋಗಿ ಫೀಸ್ ಕಟ್ಟಿ, ವ್ಯಾನ್ ಫೀಸ್ ಕಟ್ಟಿ ಎಲ್ಲ ವ್ಯವಸ್ಥೆನೂ ಮಾಡಿದ್ರು ಕೂಡ ಶಿಕ್ಷಣ ಕಲಿಬೇಕು ಅನ್ನೋ ಆಸಕ್ತಿ ಎಲ್ಲಿದ್ರೂ ಕಲಿತಾರೆ. ಆಗ ಈಗ ಹಿಂದೆ ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋರೆ ಟೀಚರ್ಸ್ಗಳಾಗಿರೋದು, ಲೆಕ್ಚರ್ಗಳಾಗಿರೋದು, ತಹಸೀಲ್ದಾರ್ ಆಗಿರೋದು. ಈಗ ಅವರೆಲ್ಲ ಈಗ ಮಕ್ಕಳು ಓದ್ತಿದ್ದಂಗೆ LKG ಮಾಡಿಸ್ಬೇಕು ಅಂತವ್ರೆ. LKG ಮಾಡ್ಸೋಕ್ಕೆ ತಗೊಂಡೋಗಿ 1 ಲಕ್ಷಾಂತರ ರೂಪಾಯಿ ಸುರಿತಾರೆ. ಅದನ್ನೇ ಮಕ್ಕಳ ಅಭಿವೃದ್ಧಿಗೆ ಇಟ್ಕೊಂಡು ಈಗ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗೆ ಮುಂಚೂಣಿಯಲ್ಲಿವೆ. ಆದರೂ ಕೂಡ ನಾವೇನು ಮಾಡಬೇಕು ಅಂತಂದರೆ ಅದ್ರ ಜೊತೆ ನಾವು ಕೈ ಜೋಡಿಸಿದಾಗ ಸರ್ಕಾರಿ ಶಾಲೆನೂ ಅಭಿವೃದ್ಧಿ ಆಗುತ್ತೆ, ನಮ್ಮ ಮಕ್ಕಳು ಅಭಿವೃದ್ಧಿ ಆಗೋಕ್ಕೆ ಇಷ್ಟ ಆಗುತ್ತೆ. ಆಗ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಆಲೋಚನೆ ಮಾಡಿ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿದ್ರೆ ಅನುಕೂಲ ಅಂತ ಹೇಳ್ಕೊತೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮೂರಲ್ಲಿಲ್ಲ. ಅಂದರೆ ಮುತ್ತಿಗೆಮುಂಡಿ ಹೋಗ್ಬೇಕಂದ್ರೆ ಭೀಮಡಿಗೆರೆ ಹೋಗ್ಬೇಕು. ಅಂದರೆ ಈಗ ಅದೊಂದು ವ್ಯವಸ್ಥೆ ಆಗ್ಬೇಕು ಸರ್ ನಮ್ಮ ಗ್ರಾಮೀಣ ಭಾಗದಲ್ಲಿ. ಇವಾಗ ಏನು ಅಂತಂದರೆ, ನಮ್ಮ ಭಾಗದಲ್ಲಿ ಜಾಸ್ತಿ ಟ್ರೈಬಲ್ಸ್ ಬರ್ತಾರೆ. ಟ್ರೈಬಲ್ಸು, ನಮ್ಮ SC ST ಹಿಂದುಳಿದ ಜನಾಂಗಗಳು ಜಾಸ್ತಿ ವಾಸ ಮಾಡ್ತಾರೆ. ಆ ಹಿಂದುಳಿದ ಜನಾಂಗಗಳು ವಾಸ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಎಲ್ಲ ಜಮೀನ್ದಾರರು, ಎಲ್ಲ ಜಮೀನು ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು. ಹಂಗಾಗಿ ಹೊರಗಡೆಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕಾದ್ರೂ ಸಮಸ್ಯೆಗಳಾಗ್ತಾಯಿದೆ ಸರ್. ಹಾಗಾಗಿ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಇಲ್ಲಿ ಒಂದು ಪ್ರಾಥಮಿಕ ಒಂದು ಕೇಂದ್ರನ ಸ್ಥಾಪನೆ ಮಾಡಿ ಪ್ರಾಥಮಿಕ ಕೇಂದ್ರದಲ್ಲಿ ಎಲ್ಲ ಸೌಲಭ್ಯನೂ ಕೂಡ ದೊರಕಂತ ಆದರೆ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಸರ್. ಅಂದರೆ ಸರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೆ ಇಲ್ಲಿ ನೈಟ್ ವ್ಯವಸ್ಥೆ ಇದ್ದರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೋದು. ಬಟ್ ಆದರೆ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಹೆಚ್ಚು ಕಮ್ಮಿ ಸರಗೂರು ಹೋಗ್ಬೇಕು ಅಂತಂದರೆ 21 ಕಿಲೋಮೀಟ್ರ್ ಆಗುತ್ತೆ. 21 ಕಿಲೋಮೀಟ್ರ್ ಮಧ್ಯರಾತ್ರಿ ಒಂದು 12 ಗಂಟೆ 1 ಗಂಟೆ ರಾತ್ರಿ ಈ ಡೆಲಿವರಿ ಕೇಸ್ ಆಗಿರ್ಬೋದು, ಈ ಆಕ್ಸಿಡೆಂಟ್ ಕೇಸ್ ಆಗಿರ್ಬೋದು, ಮತ್ತು ಕಾಡಂಚಿನ ಭಾಗದಲ್ಲಿರೋದ್ರಿಂದ ಒಂದು ಪ್ರಾಣಿಗಳಿಂದ ಸಮಸ್ಯೆ ಆಗ್ಬೋದು. ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆಂಬುಲೆನ್ಸ್ ಫೋನ್ ಮಾಡಬೇಕು. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಅವ್ರು ಬರ್ಬೇಕಾದ್ರೆ 1 ಅವರ್ 2 ಅವರ್ ಬೇಕು.
ಈಗ ಅವರು ಪಾಪ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರನ್ನ. ಈಗ ಕೋಟೆಯಿಂದ ಬರಬೇಕು, ಸರಗೂರಿಂದ ಬರಬೇಕು, ಹತ್ತಿರದ ಪ್ರಾಥಮಿಕ ಕೇಂದ್ರಗಳಲ್ಲಿ ಎಲ್ಲೂ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಅದೊಂದು ಆಂಬುಲೆನ್ಸ್ ವ್ಯವಸ್ಥೆ ಆಗಬೇಕು. ಮತ್ತು ಪ್ರಾಥಮಿಕ ಕೇಂದ್ರ ನಮ್ಮ ಭಾಗದಲ್ಲೇ ಒಂದು ಕೊಟ್ಟರೆ ಇನ್ನೂ ಅನುಕೂಲ ಅಂತ ಹೇಳ್ತೀನಿ ಸರ್. ಸಾರಿಗೆ ವ್ಯವಸ್ಥೆ ಬೇಕೇ ಬೇಕು ಸರ್. ಅಂದರೆ ಹಿಂದೆ ಬಸ್ಸು ಬರ್ತಿದ್ದು, ಒಂದೇ ಬಸ್ಸು, ನೈಟ್ ಬಸ್ ಮಾತ್ರ ಬರ್ತಿತ್ತು. ಇವಾಗ ಏನು ಇತ್ತೀಚೆಗೆ ಒಂದು ಬಸ್ ಹಾಕವ್ರೆ, ಬೆಳಗ್ಗೆ 8 ಗಂಟೆಗೆ ಬಸ್ ಬರೋದ್ರಿಂದ ಸಾಲ ಮಕ್ಳಿಗೆ ಅನುಕೂಲ ಆಗುತ್ತೆ. ಮತ್ತು ಸಂಜೆ ಟೈಮಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್. ಈಗ ಒಂದೇ ಬಸ್ ಇರೋದ್ರಿಂದ ಅದು 4 ಗಂಟೆಗೆ ಬರ್ತಾನೆ. ಕೆಲವು ಸಂದರ್ಭದಲ್ಲಿ ಈಗ ಕಾಲೇಜ್ ಮಕ್ಕಳೆಲ್ಲ ಬೇಗ ಬಿಟ್ಟಿರ್ತಾರೆ. ಈಗ ಹೈಸ್ಕೂಲ್ಗೆ ಈಗ ಕೆಲವು ಸಾರಿ ನಮ್ಮ ಇಲ್ಲೆಲ್ಲೋ ಹೈಸ್ಕೂಲ್ ಇಲ್ಲ, ಈಗ ಮುತ್ಕೊಂಡಿಗೆ ಹೋಗ್ಬೇಕು. ಮುತ್ಕೊಂಡಿಗೆ ಹೋದ್ರೆ ನನ್ನ ಮಕ್ಕಳು ನಡೀತಾರಲ್ಲ ಅನ್ನೋ ಉದ್ದೇಶಕ್ಕೆ ಸರಗೂರಿಗೆ ಸೇರಿಸ್ತಾರೆ. ಈಗ ಕಾಲೇಜು ಬೇಗ ಬಿಡುತ್ತೆ, ಕ್ಲಾಸು ಈಗ ಮಾಮೂಲಿ ಹೈಸ್ಕೂಲ್ಗೆ ಹೋಗೋಂಥ ಮಕ್ಕಳು 4:30-5 ಗಂಟೆ ಆಗುತ್ತೆ. ಆಗ ಆ ಮಕ್ಕಳಿಗಿನ್ನೂ ನೈಟು 9 ಗಂಟೆಗಳ ಬಸ್ ಇಲ್ಲ. ಹಾಗೆ ಅದ್ರ ಮಧ್ಯದಲ್ಲಿ ಒಂದೆರಡು ಬಸ್ ವ್ಯವಸ್ಥೆ ಆಗಬೇಕು. ಸಾರಿಗೆ ವ್ಯವಸ್ಥೆ ಆದ್ರೆ ಹಳ್ಳಿಲಿರೋ ಜನಗಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಮೂಲಭೂತ ಸೌಕರ್ಯಗಳು ದೊರಕಬೇಕು ಅಂತಂದರೆ ಸಹ ಬಸ್ ವ್ಯವಸ್ಥೆನೇ ಮುಖ್ಯ. ಈಗ ನಮ್ಮ ಹಳ್ಳಿಗಳ ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆ ಆದರೆ ಅನುಕೂಲ ಆಗುತ್ತೆ ಅಂತ. ಸರ್, ತಮ್ಮ ಒಂದು ಗ್ರಾಮದಲ್ಲಿ ಪ್ರಸ್ತುತ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಅಂದರೆ ಸರ್, ನಮ್ಮಲ್ಲಿ ಸಾಕ್ಷರತೆ ಬಗ್ಗೆ ಅಂತ ಹೇಳಿದ್ರೆ ತುಂಬ ಹಿಂದುಳಿದಿತ್ತು ಸರ್. ಈಗ ಹಿಂದೆ ಒಂದು 5 ವರ್ಷದ ಹಿಂದೆ ಹೇಳಿದ್ರೆ, ಇವಾಗ ತಕ್ಕ ಮಟ್ಟಿಗೆ ಒಂದು 50% ಮುಂದುವರೆದಿದೆ. ಅದು ನಮ್ಮ ಅನಿಸಿಕೆ. 50% ಸಾಕ್ಷರತೆ ಇಲ್ಲ, ಆದರೂ ಕೂಡ 50% ಇದ್ದರೂ ಕೂಡ ನಮಗೆ ಎಜುಕೇಷನ್ ಇದೆ ಅನ್ನೋ ಮನೋಭಾವನೆ ಇಲ್ಲ. ಕನಿಷ್ಠ ಅಂದ್ರೆ 90% ಆದರೂ ಬಂದರೆ ಶಿಕ್ಷಣ ಮತ್ತು ಅವ್ರ ಮಕ್ಕಳ ಅಭಿವೃದ್ಧಿಗೆ ಎಲ್ಲಕ್ಕೂ ಕೂಡ ಅನುಕೂಲ ಆಗುತ್ತೆ ಸರ್. ಹಾಗಾಗಿ ಸಾಕ್ಷರತೆ ಅವಶ್ಯಕತೆ ಇದೆ ಸರ್. ಮತ್ತು ಅದರಲ್ಲೂ ಕೂಡ ಇನ್ನೊಂದು ಹೇಳೋದಾದರೆ, ಸಾಕ್ಷರತೆ ಮತ್ತು ಶಿಕ್ಷಣ ಮತ್ತು ಈ ಒಂದು ಸ್ವಲ್ಪ ತರಬೇತಿಗಳಾಗಬೇಕು ಸರ್. ಈಗ ಕೆಲವು ಕಡೆ ಏನಾಗ್ತದೆ, ಬಾಲ್ಯ ವಿವಾಹ ಜಾಸ್ತಿಗಳಾಗ್ತವೆ. ಈಗ ಕಾಡಂಚಿನ ಗಡಿ ಭಾಗವಾದ್ದರಿಂದ ಯಾರು ಬಂದರೂ ಏನು ನೋಡ್ಕೊಳಕ್ಕಾದ್ದು, ಏನು ಮಾಡೋಕ್ಕಾದ್ದು, ಅದೇ ಮೈಂಡ್ಸೆಟ್ ಇನ್ನೂ ಏನಿದೆ ಅಂದರೆ ಶಿಕ್ಷಣದಲ್ಲಿ ಮುಂದುವರೆದಿಲ್ಲ ಇನ್ನೂ ಜನ. ಈಗ ನಮ್ಮ ಭಾಗದಲ್ಲಿ ಒಂದು 50% ಶಿಕ್ಷಣ ಇದೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಒಂದು 90% ಆದರೂ ಹೋಗ್ಬೇಕು. ಆ ವ್ಯವಸ್ಥೆ ಆಗಬೇಕು. ಮತ್ತು ಬಾಲ್ಯ ವಿವಾಹದ ಬಗ್ಗೆ ಅರಿವು ಆಗಬೇಕು. ಮತ್ತು ಇಲಾಖೆಗಳು ಕೂಡ ಎಲ್ಲ ಇಲಾಖೆಯಿಂದಲೂ ಕೂಡ ಒಂದು ತರಬೇತಿಗಳನ್ನ ನಡಿಬೇಕು ಸರ್. ಈ ಕಾಡಂಚಿನ ಗಡಿ ಭಾಗವಾಗೋದ್ರಿಂದ ಮತ್ತು ಟ್ರೈಬಲ್ಗಳು ಜಾಸ್ತಿ ಮತ್ತು ಹಿಂದುಳಿದ ಜನಾಂಗಗಳು ವಾಸ ಮಾಡ್ತಾ ಇರೋದ್ರಿಂದ ಕಾನೂನು ಅರಿವಿಲ್ಲ. ಆ ಕಾನೂನು ಅರಿವು ಆದರೆ ಆ ಸಾಕ್ಷರತೆ ಮುಂದುವರಿಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದರೆ? JJM ವರ್ಕು ನಡೀತಾ ಇದೆ ಸರ್. ಇನ್ನೂ ನಮ್ಮೂರಲ್ಲಿ ಇನ್ನೂ ಫೈನಲ್ ಆಗಿಲ್ಲ. ಕೆಲವು ಕಡೆ ವರ್ಕ್ ಎಲ್ಲ ಮಾಡಿದ್ದಾರೆ. ಈಗಿನ ತಕ್ಕ ಮಟ್ಟಿಗೆ ನೀರಿನ ಸಮಸ್ಯೆ ಒಂದು ಸ್ವಲ್ಪ ಬಗೆಹರಿದಿದೆ ಸರ್. ಈಗ JJM ಆದ್ದರಿಂದ ಎಲ್ಲರೂ ಕೂಡ ನೀರು ಸಿಗುತ್ತಾ ಇದೆ. ಮತ್ತು ವರ್ಕ್ ಮಾಡೋ ಅಂಥವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿ ತಗೊಂಡು ವರ್ಕ್ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಪ್ರಸ್ತುತ ಕುಡಿಯೋದ್ರೆ ಪರವಾಗಿಲ್ಲ ಸರ್, ಸಮಸ್ಯೆ ಏನಿಲ್ಲ ಕುಡಿಯೋ ನೀರಿಗೆ. ಅಂದರೆ ಫಿಲ್ಟರ್ ನೀರು ವ್ಯವಸ್ಥೆಯನ್ನು ಆಗಿಲ್ಲ ಸರ್ ಇನ್ನೂ. ಅದು ಕೆಲಸ ಎಲ್ಲ ನಡೀತಾ ಇದೆ. ಅಂದರೆ ಈಗ ತಕ್ಕ ಮಟ್ಟಿಗೆ ಅದೇ ನೀರು ಬಳಸ್ತಾ ಇದ್ದೀವಿ ಸರ್. ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿಯ ಒಂದು ಹಂತವನ್ನು ತಲುಪ್ತಾ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದರೆ? ಅಂದರೆ ನರೇಗಾದಲ್ಲಿ ಸರ್, ನರೇಗಾದಿಂದ ಹಿಂದೆ ಅನುಕೂಲ ಆಗ್ತಾಯಿತ್ತು. ನರೇಗಾ ಅಭಿವೃದ್ಧಿ ಏನಂದ್ರೆ ಸಾಲ ಕಂಪ್ಯೂಟರ್ ಸಾಲ ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಲ ಕಾಂಪೌಂಡ್ ಆಗಿರ್ಬೋದು, ಮತ್ತು ಆಟದ ಮೈದಾನಗಳಾಗಿರ್ಬೋದು, ಮತ್ತು ಕಾಂಕ್ರೀಟ್ ರಸ್ತೆ ಇರ್ಬೋದು, ಮತ್ತು ಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಕೂಡ NRGಯಿಂದ ಕೊಡ್ತಾಯಿದ್ರು. ಆದರೂ ಕೂಡ NRGಯಿಂದ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಜನ ಆಸಕ್ತಿ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಈಗ ನಮ್ಮ ಕೂಡ್ಗಿ ಗ್ರಾಮದಲ್ಲಿ ಸಾಲ ಅಭಿವೃದ್ಧಿ ಆಗಬೇಕು, ಮತ್ತು ಕಾಂಪೌಂಡ್ ಆಗಬೇಕು, ಚರಂಡಿ ವ್ಯವಸ್ಥೆ ಆಗಬೇಕು ಅಂತ. ಈಗ ನಾವು ಅರ್ಜಿ ಕೊಟ್ಟದ್ನೆಲ್ಲನೂ ಕೂಡ 2-3 ಸರಿ ಪಂಚಾಯತಿಯವ್ರು ಸೇರಿಸಿದ್ರು ನರೇಗಾ ಕೆಲಸ ಮಾಡೋಕೆ ಮುಂದೆ ಬರಲ್ಲ ಜನ. ಯಾಕಂತ ಹೇಳಿದ್ರೆ GPS ಸಿಸ್ಟಮ್ ಅಳವಡಿಕೆ ಆಗಿದೆ. ಮತ್ತು ನಮ್ಮಿಲ್ಲಿ ಜನಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, MGNRG ಯೋಜನೆ ಕೆಲಸ ಮಾಡಬೇಕು ಅಂತಂದರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈಗ ಅವ್ರ ಜಮೀನುಗಳಲ್ಲಿ ಅವ್ರು ಕೆಲಸ ಮಾಡ್ಕೋತಾರೆ. ಕೆಲಸ ಮಾಡಿದ್ರು ಕೂಡ ಈ MGNRG ಯೋಜನೆಯಲ್ಲಿ GPS ಸಿಸ್ಟಮ್ ಆಗಿಬಿಟ್ಟಿದೆ. ಈಗ ಬೆಳಗ್ಗೆನೂ ಹೆಬ್ಬೆಟ್ಟು ಕೊಡಬೇಕು, ಮತ್ತು GPS ಮಾಡಬೇಕು, ಸಂಜೆನೂ ಮಾಡಬೇಕು. ಹಂಗಾಗಿ ಆ GPS ಅಳವಡಿಕೆ ಇರೋದ್ರಿಂದನೇ ಕೂಡ ಸಾರ್ವಜನಿಕರು ಕುಂಠಿತ ಆಗಿದೆ. NRG ಅಭಿವೃದ್ಧಿ, NRGಯಿಂದ ಅಭಿವೃದ್ಧಿ ಕಾಣ್ಬೋದು. ಆದರೆ ಈಗ ಸ್ಟ್ರಿಕ್ಟ್ ಜಾಸ್ತಿ ಆಗ್ತಲ್ಲ, ಷರತ್ತುಗಳು ನಿಬಂಧನೆಗಳು ಜಾಸ್ತಿ ಆದ್ದರಿಂದ NRGಲಿ ತುಂಬ ಹಿಂದುಳಿತಾ ಇದೆ ಸರ್. ಆದರೂ ಕೆಲವು ಗ್ರಾಮಗಳಲ್ಲಿ ನಮ್ಮ ಇಲ್ಲಿ ಸಾರ್ವಜನಿಕ ಕೆಲಸಗಳು ಹಿಂದುಳಿತಾ ಇದ್ದಾವೆ ವಿನಃ ಜಮೀನು ಕೆಲಸಗಳಾಗಿರ್ಬೋದು, ಬಂಡ್ ಹಾಕೋದಿರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಅವೆಲ್ಲ ನಿರ್ಮಾಣ ಆಗ್ತಾ ಇದ್ದಾವೆ ಹಿಂದಿಂದೇನೆ. ಮತ್ತು ಒಂದು ವರ್ಷಕ್ಕೆ ಕನಿಷ್ಠ ಅಂತಂದ್ರೆ ಒಂದು 50% ಆದರೂ NRG ವರ್ಕ್ ನಡೀತಾ ಜಮೀನುಗಳಿಗೆ ಆಗುತ್ತೆ. ಅವ್ರ ಸ್ವಂತ ವರ್ಕ್ಗಳಿಗೆ ಕೆಲಸ ಆಗುತ್ತೆ. ಸಾರ್ವಜನಿಕ ಅಭಿವೃದ್ಧಿ ಹಿಂಸೆ ಆಗುತ್ತೆ ಸರ್.
ಆ ಸಾರ್ವಜನಿಕ ಅಭಿವೃದ್ಧಿ ಮುಂದುವರಿಬೇಕು ಅಂತ ಹೇಳಿದ್ರೆ ಈ GPS ಸಿಸ್ಟಮ್ ಎಲ್ಲ ಅಳವಡಿಕೆನೂ ಕಮ್ಮಿ ಆಗಬೇಕು, ಮತ್ತು ಷರತ್ತುಗಳು ನಿಬಂಧನೆಗಳು ಕಮ್ಮಿ ಆಗಬೇಕು. ಮತ್ತು MG ಎನರ್ಜಿ ಯೋಜನೆ ಕೆಲಸ ಮಾಡ್ತು ಅಂತಂದ್ರೆ ಕನಿಷ್ಠ ಒಂದು ತಿಂಗಳಾದರೂ ಪೇಮೆಂಟ್ ಆಗಬೇಕು. ಈ ಕೆಲವು ಸಂದರ್ಭದಲ್ಲಿ ಮೆಟೀರಿಯಲ್ ಅಮೌಂಟ್ ಎಲ್ಲ ಬಂದು 6 ತಿಂಗಳಾಗುತ್ತೆ, ವರ್ಷ ಆಗುತ್ತೆ. ಹಂಗಾಗಿ ತುಂಬ ಕುಂಠಿತ ಆಗ್ತಿದೆ ಸರ್. ಹಾಗಾಗಿ ಕೆಲಸ ಮಾಡ್ಸೋಕ್ಕೂ ಮುಂದೆ ಬರಲ್ಲ ಜನ, ಕೆಲಸ ಮಾಡೋರು ಅಂತೇವರು ಮುಂದೆ ಬರಲ್ಲ. ಇವಾಗ ಜಮೀನುಗಳಲ್ಲೆಲ್ಲ ಕೆಲಸ ಮಾಡೋ ಅಂತೇವರು 500-600 ರೂಪಾಯಿ ಕೂಲಿ ಕೊಡ್ತಾರೆ. ಈಗ ಜಮೀನು ಸಂಧ್ಯಾ ಗಂಟೆ ಕೆಲಸ ಮಾಡ್ಕೊಬಂದು ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು 500 ರೂಪಾಯಿ ಕೂಲಿ ಇಸ್ಕೊಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಜನ ಇರ್ತಾರೆ. ಅದು ಎನರ್ಜಿ ಅಮೌಂಟ್ ಜಾಸ್ತಿ ಆಗಬೇಕು, ಮತ್ತು ಬಿಲ್ಗಳು ಬೇಗ ಆಗೋಂಥ ಕೆಲಸಗಳು ಆಗ್ಬೇಕು ಸರ್. ಅಂದರೆ ಸರ್ ನಮ್ಮಲ್ಲಿ ನಾನು ಹೇಳಿದ್ನಲ್ಲ, ಈಗ ವೈಯಕ್ತಿಕವಾಗಿ ಕೊಟ್ಟಿಗೆಗಳಾಗಿವೆ, ಕೆಲವು ಕೊಟ್ಟಿಗೆಗಳಾಗಿದ್ದಾವೆ, ಮತ್ತು ಕೃಷಿ ಹೊಂಡಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ನೀರಿನ ಕಾಲುವೆಗಳಾಗಿವೆ. ಈ ವೈಯಕ್ತಿಕ ಕೆಲಸಗಳಲ್ಲಿ ಕುಂಠಿತ ಇಲ್ಲ ಸರ್. ಈಗ ರಸ್ತೆ ಬೇಕು, ಜಮೀನಿಗೆ ರಸ್ತೆಗಳಿಗೆ ಹೋಗ್ಬೇಕು ಅಂತಂದರೆ ರಸ್ತೆ ಸಾರ್ವಜನಿಕ ಕೆಲಸ ಆಗುತ್ತೆ ಸರ್. ಹಾಗಾಗಿ ಸಾರ್ವಜನಿಕ ರಸ್ತೆಗಳಿಗೆ ಅನುಕೂಲ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ರಸ್ತೆಗಳಿಗೆ ಹೆಚ್ಚು ಅಭಿವೃದ್ಧಿ ಕೊಡಬೇಕು. ಮತ್ತು ಸಿಮೆಂಟ್ ವರ್ಕ್ಗಳು ಈಗ ಎಲ್ಲ ಅನುದಾನಗಳು ಬರಬೇಕು ಅಂತಂದರೆ, ಈಗ ಸಾಲ ಅಭಿವೃದ್ಧಿ ಅನ್ಕೊಳ್ಳಿ, ಈಗ ಫೀಲ್ಡ್ ಆಗಬೇಕು ಅಂತಂದರೆ ಸಿಮೆಂಟ್ ವರ್ಕ್ ಬೇಕೇ ಬೇಕು. ಸಿಮೆಂಟ್ ವರ್ಕು 90% ಪೆಂಡಿಂಗ್ ಮಾಡ್ಬಿಟ್ಟವ್ರೆ. ಈಗ 60-40 ಮಾಡ್ತಿರೋ MG ಎನರ್ಜಿ ಯೋಜನೆಯಲ್ಲಿ 60-40 ಈಗ ಅದರಲ್ಲೂ ಕಮ್ಮಿ ಆಗ್ಬಿಟ್ಟಿದೆ ಸರ್. ಈಗ ಮಣ್ಣೂರ್ಕೆ ಇಷ್ಟು, ಸಿಮೆಂಟ್ ವರ್ಕ್ ಇಷ್ಟು ಆಗಬೇಕು ಅಂತಂದ್ರೆ ಟಾರ್ಗೆಟ್ ಕೊಡ್ಬಿಟ್ಟಿದ್ದಾರೆ. ಆ ಟಾರ್ಗೆಟಲ್ಲಿ ರೈತರಿಗೆ ಅನುದಾನ ದೊರಕ್ತಾ ಇಲ್ಲ. ಈಗ ರೈತರ ಜಮೀನುಗಳಲ್ಲಿ ಕೆಲಸ ಮಾಡೋ ಅಂತೇವು, ಮತ್ತು ಜಮೀನಿಗೆ ರಸ್ತೆಗಳು ಹೋಗ್ಬೇಕು ಅಂತಂದರೆ ಅವೆಲ್ಲ ಮಣ್ಣು ವರ್ಕ್ಗಳು. ಈಗ ಅದನ್ನೇ ಕಮ್ಮಿ ಮಾಡಿಬಿಟ್ರೆ ಈ ರೈತರು ಎಲ್ಲಿ ಮುಂದುವರಿಯೋಕ್ಕಾಗುತ್ತೆ? ಈಗ ರೈತ ಮುಂದುವರಿಬೇಕಾದ್ರೆ ಇವೆಲ್ಲ ಅನುಕೂಲ ಆಗಲೇಬೇಕು. ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ರೈತರಿಗೆ ಕೊಡಬೇಕು ಸರ್. ಮತ್ತು ಸಸಿಗಳು ನೆಡೋದಿರ್ಬೋದು, ಮತ್ತು ಸಸಿಗಳು ನೆಡೋದ್ರಿಂದ ಪರಿಸರ ಅಭಿವೃದ್ಧಿ ಆಗುತ್ತೆ. ಮತ್ತು ನೀರ್ಗಾಲುವೆಗಳು ಅವಕ್ಕೆಲ್ಲ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಸಾರ್ವಜನಿಕ ಅನುಕೂಲ ಆಗುತ್ತೆ. ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಅದ್ರ ಬಗ್ಗೆ ತಿಳಿಸೋದಾದರೆ? ಸರ್, ಅಭಿವೃದ್ಧಿ ಹಿಂದೆ ಇದ್ದದಕ್ಕೂ ಇವಾಗಲೂ ಪರವಾನೇ ಇಲ್ಲ. ಬಟ್ ಆದರೂ ಕೂಡ ಇನ್ನೂ ಮುಂದೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಕಾಡಂಚಿನ ಭಾಗವಾದ್ದರಿಂದ ಇನ್ನೂ ತುಂಬ ಹಿಂದುಳಿದಿದೆ. ಹಾಗಾಗಿ ಅಭಿವೃದ್ಧಿ ಆಗಬೇಕಾಗಿರೋಂಥದ್ದು ಈಗ ರಸ್ತೆ ಅಭಿವೃದ್ಧಿ ಆಗಬೇಕು ಮೊದಲನೇದು. ಪುನಃ ಎರಡನೇದು ಬಂತು ಚರಂಡಿ ನಿರ್ಮಾಣಗಳಾಗಬೇಕು, ಮತ್ತು ಕಾಂಕ್ರೀಟ್ ರಸ್ತೆಗಳಾಗಬೇಕು, ಮತ್ತು ಶಾಲೆ ಕಾಂಪೌಂಡು ಶಾಲೆ ಅಭಿವೃದ್ಧಿ ಆಗಬೇಕು. ಮತ್ತು ಗ್ರಾಮದ ಇನ್ನೂ ಹಲವಾರು ಸಮಸ್ಯೆಗಳಿದೆ ಸರ್. ಪ್ರತಿಯೊಂದು ಈಗ MG ಎನರ್ಜಿ ಯೋಜನೆ ಕೆಲಸಗಳಾಗಬೇಕು, ಮತ್ತು ರಸ್ತೆಗಳಾಗಬೇಕು. ಸುಮಾರು ಎಲ್ಲ ರಸ್ತೆಗಳಲ್ಲೇ ಕುಂಠಿತ ಆಗಿದೆ ಸರ್. ಈ ಜಮೀನಿಗೆ ಹೋಗೋ ರಸ್ತೆಗಳೆಲ್ಲ ಆಗಬೇಕು. ಮತ್ತು ನಾನು ಹೇಳಿದ ಸೋಲಾರ್ ವ್ಯವಸ್ಥೆ ಆಗಬೇಕು. ಆ ರೀತಿ ವ್ಯವಸ್ಥೆ ಎಲ್ಲ ಆದರೆ ಇನ್ನೂ ಅನುಕೂಲ ಆಗುತ್ತೆ ಸರ್. ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಸರ್, ನಮಗೂ ಕೂಡ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೀವಿ ಸರ್. ಮತ್ತು ಗ್ರಾಮಸ್ಥರು ಕೂಡ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೂ ಅರಿವಿರುತ್ತೆ. ಆದರೆ ಬಿಟ್ಟು ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ, ಮತ್ತು ಯುವಕರು ಭಾಗವಹಿಸ್ತಾರೆ. ಅಂದರೆ ಇಲಾಖೆಗಳು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಯುವಕರು ಮತ್ತು ಗ್ರಾಮಸ್ಥರು, ಸಾರ್ವಜನಿಕರು ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಅವಕಾಶ ಆಗುತ್ತೆ ಸರ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ಜನಧ್ವನಿ ಅನ್ನೋದು ಸರ್ ಎಲ್ಲಕ್ಕೂ ಧ್ವನಿಯನ್ನು ನೀಡೋಂಥದ್ದು ಒಂದು ಸ್ಕೀಮ್ ಅನ್ಕೋತೀನಿ ನಾನು. ಅದು ಅದೊಂದು ಜನಧ್ವನಿ ಅಂತಂದರೆ ನಾನು ಹಲವಾರು ಬಾರಿ ಇದನ್ನು ಸೇರಿ ಒಂದು 4-5 ಬಾರಿ ಜನಧ್ವನಿಯಲ್ಲಿ ನಾನು ಪ್ರಚಾರ ಮಾಡಿದ್ದೀನಿ. ಬಟ್ ಆದರೂ ಕೂಡ ಈ ಅಭಿವೃದ್ಧಿಗಳಾಗಬೇಕು, ಮತ್ತು ಕಾನೂನು ಅರಿವು ಮೂಡಬೇಕು, ಮತ್ತು ಸಾರ್ವಜನಿಕರಿಗೆ ಸಮಸ್ಯೆಗಳು ತಲುಪಬೇಕು, ಅಧಿಕಾರಿಗಳು ತಲುಪಬೇಕು ಅಂತಂದರೆ ಇದು ಒಂದು ಉತ್ತಮ ಕೆಲಸ ಅನ್ಕೊತೀನಿ ಸರ್. ಆದರೆ ಈ ರೀತಿ ಕೆಲಸಗಳಲ್ಲಿ ನಾವು ಸ್ಪಂದಿಸಿದ್ರೆ ಜಾಸ್ತಿ ಇನ್ನು ಗ್ರಾಮ ಅಭಿವೃದ್ಧಿ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ತಾಲೂಕಿನ ಜನತೆಗೆ ಅಂತಂದರೆ ಸರ್, ಈಗ ಜನಧ್ವನಿಯಲ್ಲಿ ಎಲ್ಲರೂ ಕೂಡ ಈಗ ತಮ್ಮ ಗ್ರಾಮಗಳಿಗೆ ಬಂದು ಸಮಸ್ಯೆಗಳನ್ನ ಆಲಿಸೋದ್ರ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮ ತಾಲೂಕಿನ ಎಲ್ಲ ಜನತೆಯೂ ಕೂಡ ವಿವೇಕಾನಂದ ಇದೊಂದು ಯೂತ್ ಮೂವ್ಮೆಂಟಿಗೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಾಗಲಿ, ಮತ್ತು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಾಗಲಿ, ಈ ಥರ ಸಮಸ್ಯೆಗಳನ್ನ ಇದರನ್ನ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು, ಮತ್ತು ಈಗ ಹೇಳ್ಬೇಕು ಅಂತಂದರೆ ಶಿಕ್ಷಣಕ್ಕೆ ಕೊರತೆ ಇರ್ತದೆ, ಎಲ್ಲ ತಾಲೂಕಲ್ಲೇ ಶಿಕ್ಷಣದ ಕೊರತೆ ಇದೆ. ಹಾಗಾಗಿ ನಮ್ಮ ಹಣೆಪಟ್ಟಿ ಬಂದ್ಬಿಟ್ಟಿದೆ ಸರ್ ಹಿಂದುಳಿದ ತಾಲೂಕು ಅಂತ. ಆ ಹಿಂದುಳಿದ ತಾಲೂಕಿನ ಹಣಪಟ್ಟಿಯನ್ನು ಅಳಿಸಬೇಕು ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಜನತೆ ಹೆಚ್ಚಿನದಾಗಿ ಶಿಕ್ಷಣವನ್ನು ಹೊಂದಬೇಕು. ಈಗ ಅನುದಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಕ್ಷಣವನ್ನು ಕೊಡಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲೂ ನಮ್ಮ ಸರಗೂರು ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಗೌರ್ಮೆಂಟ್ ಶಾಲೆಗಳು ಉಳಿಬೇಕು. ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ಬೇಕು.
ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರೆ ನಮ್ಮ ಸರಗೂರು ತಾಲೂಕಿನ ಹಿಂದುಳಿದ ತಾಲೂಕನ್ನು ಹಣಪಟ್ಟಿನ ನಡೆಸ್ಬೋದು ಅಂತ ನಾನು ಎಲ್ಲ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ಕೊತೀನಿ ಸರ್. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ವೆಲ್ಕಮ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.